ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕ್ರಾಂತಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಡೈರೆಕ್ಟರ್ ಬೈ ಹರಿಕೃಷ್ಣ. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಜನವರಿ 26, 2023ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಜೆಟ್ ನೋಡೋದಾದರೆ 25 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಕಲೆಕ್ಷನ್ ನೋಡಿದರೆ 54 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ರವಿಚಂದ್ರನ್, ರಚಿತಾ ರಾಮ್, ದರ್ಶನ್, ಸಾಧು ಕೋಕಿಲ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಕನ್ನಡದಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಪುಷ್ಪಾವತಿ ಸಾಂಗ್ ಅಂತೂ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಡ್ಯಾನ್ಸ್ಗಳು ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆ ಆಡಿಯನ್ಸ್ಗಳು ಕೂಡ ತುಂಬ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಒಂದನೇ ಸ್ಟೋರಿ ಹೇಳೋದಾದರೆ, ಕ್ರಾಂತಿ ಅನ್ನೋ ವ್ಯಕ್ತಿ ಇರ್ತಾರೆ. ಅವರಿಗೆ ತಂದೆ ತಾಯಿ ಇರ್ತಾರೆ. ಅವರು ಒಂದು ಮನೆತನದ ಒಂದು ವಾರಸ್ದಾರ ಅಂತಲೇ ಹೇಳಬಹುದು ಕ್ರಾಂತಿಯವರು. ಹಾಗೆಯೇ ಕ್ರಾಂತಿ ಅವರಿಗೆ ಓದ್ತಾ ಇರೋ ಸಂದರ್ಭದಲ್ಲಿ ತುಂಬ ಜಗಳಗಳನ್ನು ಮಾಡ್ತಿರ್ತಾರೆ. ಆ ಕಾರಣದಿಂದ ಮೇಷ್ಟ್ರುಗಳಿಗೆ ಹೊಡೆದು ಬಿಟ್ಟಿರ್ತಾರೆ. ಯಾವುದೋ ಒಂದು ಕಾರಣದಿಂದ ಅವ್ರ ತಂದೆಯವರು ಏನು ಮಾಡ್ತಾರೆ ಅಂದರೆ ಕ್ರಾಂತಿನ ಬೇರೆ ದೇಶಕ್ಕೆ ಕಳಿಸ್ಬಿಡ್ತಾರೆ. ಅಲ್ಲಿ ಎಜುಕೇಷನ್ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಹಾಗೆಯೇ ಅವ್ರ ಊರಿನ ಸಮಸ್ಯೆಗಳು ತುಂಬ ಬಗೆಹರಿತಾ ಇರಲಿಲ್ಲ. ಅವರ ಊರಿನಲ್ಲಿ ಗೋರ್ಮೆಂಟ್ ಸ್ಕೂಲ್ಗಳೆಲ್ಲ ಮುಚ್ಚೋಗ್ತಾ ಇರ್ತವೆ. ಆ ಕಾರಣದಿಂದ ಈ ಗೋರ್ಮೆಂಟ್ ಸ್ಕೂಲ್ಗಳೆಲ್ಲ ನಾನೇ ಕಂಟ್ರೋಲ್ ತಗೊಂಡು ಒಂದು ಶಾಲೆಯನ್ನು ಚೆನ್ನಾಗಿ ಓಪನ್ ಮಾಡಬೇಕು, ಸ್ಟೂಡೆಂಟ್ಗಳಿಗೆ ಒಂದೊಳ್ಳೆ ಎಜುಕೇಷನನ್ನು ಕೊಡಬೇಕು ಅಂತೇಳಿ ಅವರ ಒಂದು ಗೋರ್ಮೆಂಟ್ ಸ್ಕೂಲ್ಗಳನ್ನೆಲ್ಲ ಅವರೇ ಖರೀದಿಯನ್ನು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಖರೀದಿಯನ್ನು ಮಾಡಿ ಹಾಗೆಯೇ ಅದನ್ನು ಖರೀದಿನ ಎಲ್ಲ ಮಾಡಿದ್ಮೇಲೆ ಮತ್ತೆ ಆ ಸ್ಕೂಲ್ಗಳನ್ನೆಲ್ಲ ಸ್ಟಾಪ್ ಮಾಡಿಬಿಡ್ತಾರೆ. ಆವಾಗ ಕ್ರಾಂತಿ ಮೇಲೆ ಕೇಸ್ಗಳಾಗ್ತವೆ. ಅದರಿಂದ ಕೋರ್ಟ್ಗೆ ಹೋದಾಗ ಅಲ್ಲಿ ನ್ಯಾಯಗಳನ್ನು ಹೇಳ್ತಾರೆ, ಈ ರೀತಿಯೆಲ್ಲ ಮಾಡಿದಾರಲ್ಲ ಸ್ಕೂಲ್ನ ಓಪನ್ ಮಾಡಿ ಅಂತ. ಆದರೆ ಈ ರೀತಿಯೆಲ್ಲ ಸ್ಕೂಲೆಲ್ಲ ಒಂದು ಡ್ಯಾಮೇಜ್ ಆಗಿದೆ, ಈ ರೀತಿಯೆಲ್ಲ ಮಾಡಬೇಕು ಅಂತೆಲ್ಲ ಕೋರ್ಟಲ್ಲಿ ತೀರ್ಮಾನವನ್ನು ತಗೋತಾರೆ. ಹಾಗೆಯೇ ಗೋರ್ಮೆಂಟ್ ಸ್ಕೂಲ್ಗಳೆಲ್ಲ ಮುಚ್ಚೋಗ್ತಾ ಇರೋದನ್ನು ಮತ್ತೆ ಓಪನ್ ಮಾಡಿಸ್ತಾರೆ. ಅವರ ಒಂದು ಟೀಚರ್ಸ್ಗಳನ್ನೆಲ್ಲ ಸುಮಾರು ಜನಗಳನ್ನ ಸಸ್ಪೆಂಡ್ ಮಾಡಿಬಿಟ್ಟಿರ್ತಾರೆ. ಅವ್ರನ್ನೆಲ್ಲ ಮತ್ತೆ ಅದೇ ಸ್ಕೂಲಿಗೆ ಟ್ರಾನ್ಸ್ಫರನ್ನು ಮಾಡಬೇಕು ಅಂತ ಮನವಿಯನ್ನು ಮಾಡ್ಕೋತಾರೆ ಕ್ರಾಂತಿಯವರು. ಅದಕ್ಕೆ ಸರಿ ಅಂತ ಹೇಳಿ ಕೋರ್ಟ್ ಕೂಡ ತೀರ್ಮಾನ ತಗೊಂಡು ಅವ್ರಿಗೆ ಹೇಳ್ದಂಗೆ ಮಾಡಿಕೊಡ್ತಾರೆ. ಹಾಗೆಯೇ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.